ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚರ್ಚೆಯನ್ನು ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ಕಾರ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಪಟೇಲ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರು, ಸ್ವಾಗತ ನಿಮಗೆ. ನಮಸ್ತೆ ಗುಡಿ. ಇವತ್ತಿನ ಒಂದು ವಿಚಾರವನ್ನ ಗಮನಿಸೋದಾದ್ರೆ, ರಾಮ ಮಂದಿರದ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂತದ್ದು. ರಾಮ ಮಂದಿರ ಕಾರ್ಯಕ್ರಮಕ್ಕೆ ಒಂದು ಕಡೆ ಅಧಿಕೃತವಾಗಿ ಕಾಂಗ್ರೆಸ್ ಬಹಿಷ್ಕಾರ ಹಾಕಿರುವಂತಹ ಮಧ್ಯದಲ್ಲಿ ಕಾರ್ಯಕರ್ತರ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅಯೋಧ್ಯೆ ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಮುಂದುವರಿತಾ ಇದೆ. ಕಾರ್ಯಕ್ರಮಕ್ಕೆ ಗೈರು ನಿರ್ಧಾರಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿ 22 ಬಿಟ್ಟು ಬೇರೆ ದಿನ ಹೋಗ್ತೀವಿ ಅಂತಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಹಾಗಿದ್ರೆ ಅವರ ನಿರ್ಧಾರವೇ ಅವರಿಗೆ ಮುಳುವಾಗ್ತಾ ಇದೆಯಾ? ಹಾಗಿದ್ರೆ ಈ ಬಗ್ಗೆ ಯಾರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ. ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವ ಪುರುಷ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬೇಕಿಲ್ಲ. ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೇದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗ್ಬೇಕು ಅಂತ ಏನಿದೆ? ಉದ್ಘಾಟನೆ ಬೇರೆ ದಿವಸನೂ ಹೋಗ್ಬೋದಲ್ಲ. ರಾಮ ಮಂದಿರ ಒಂದು ಹಿಡ್ಕೊಂಡು ಅವರು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ದರಿಂದ ನಾನು ಇಷ್ಟೇ ಹೇಳ್ತೀನಿ, ಸರ್ಕಾರದ ಸಾಧನೆಗಳನ್ನು ಕಣ್ತೆಗೆದು ನೋಡಿದರೆ ಯಾರು ವಿವೇಕದಿಂದ ನೋಡ್ತಾರೆ ಅವ್ರಿಗೆಲ್ಲರಿಗೂ ಕಾಣ್ತದೆ. ನಾವು ಕೆಲ ಸಂದರ್ಭದಲ್ಲಿ ನೋಡಿರ್ತಾ ಇರ್ತೀವಿ, ಯಾರ್ದೋ ಅತ್ಯಂತ ಆಪ್ತರ ಮದುವೆನೋ ಏನೋ ಇರುತ್ತೆ. ನಾನು ಮದುವೆ ದಿನ ಹೋಗೋದಕ್ಕಾಗೋದಿಲ್ಲ, ರಿಸೆಪ್ಷನ್ಗೆ ಹೋಗ್ತೀನಿ ಅಂತ ಕೆಲವೊಬ್ರು ಅಂತಾರೆ. ಕೆಲವೊಬ್ರು ರಿಸೆಪ್ಷನ್ಗಲ್ಲ, ಬೀಗರು ಊಟಕ್ಕೆ ಹೋಗ್ತೀನಿ ಅಂತಾರೆ. ಇನ್ನು ಕೆಲವರು ನೋಡೋಣ ಮುಂದೆ ಯಾವಾಗಲಾದ್ರೂ ಹೋದ್ರಾಯ್ತು ಅಂತಾರೆ. ಅಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆಯಾ ಮಧು? ಸಹಜ. ನೀವು ಮದುವೆ ಅಂದಿದ್ದಕ್ಕೆ ಕೇಳ್ತೀನಿ. ಈಗ ಅವ್ರೇನು ಮುಹೂರ್ತ ಮತ್ತೊಂದೇನು ಮಾತಾಡ್ತಾ ಇದ್ದಾರಲ್ಲ, ಮದುವೆಗಳಲ್ಲೂ ಕೂಡ ಈ ಮುಹೂರ್ತ ಸರಿ ಇಲ್ಲ, ಧನುರ್ಮಾಸ ಸರಿ ಇಲ್ಲ, ಮತ್ತೊಂದು ಈಗ ಶೂನ್ಯ ಮಾಸಗಳಲ್ಲಿ ಕೆಲವರು ಮದುವೆಗಳು ಮಾಡ್ತಾರೆ. ಕೆಲವು ಜಾತಿಗಳು ಅಂತ ಕನ್ಸಿಡರ್ ಮಾಡಿದ್ರೆ ಕೆಲವರಿಗೆ ಅಪಶಕುನ, ಕೆಲವರಿಗೆ ಶುಭ ಶಕುನ, ಕೆಲವರಿಗೆ 2-3 ಮುಹೂರ್ತ ಕೊಟ್ಟಿರ್ತಾರೆ ಅವರ ಅನುಕೂಲಕ್ಕೆ. ಅಂದರೆ ಒಂದೇ ಮುಹೂರ್ತ ಅಂತಲ್ಲ. ಸೊ ಆಮೇಲೆ ಸೂರ್ಯೋದಯ ಸೂರ್ಯಾಸ್ತ ಎಲ್ಲವೂ ಕೂಡ ದೇಶದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ಸ್ವಲ್ಪ ಆಚೀಚೆ ಹೆಚ್ಚು ಕಡಿಮೆ ಆಗುತ್ತೆ. ಅದ್ರ ಪ್ರಕಾರ ಕೂಡ ಮುಹೂರ್ತಗಳು ವ್ಯತ್ಯಾಸ ಆಗುತ್ತೆ. ದಟ್ ಈಸ್ ಸೆಕೆಂಡ್ರಿ. ಇನ್ನು ಈ ಒಂದು ಪೊಲಿಟಿಕಲ್ ಲೈನ್ ಏನು ಬಂದಿದೆ ಈಗ ನೋಡಿ. ಫಸ್ಟು ಇವರೆಲ್ಲ ದೇಣಿಗೆ, ಮತ್ತೊಂದು ನಾನು ರಾಮಭಕ್ತ, ನಾವು ಹಿಂದೂಗಳು ಅಂತ ಕಮಲ್ನಾಥ್ ಹೇಳಿದ್ದೇನು, ದಿಗ್ವಿಜಯ್ ಸಿಂಗ್ ಹೇಳಿದ್ದೇನು, ಇಲ್ಲಿ ದೇಣಿಗೆಗಳನ್ನು ಕೊಟ್ಟಿದ್ದೇನು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಬೇರೆ ಬೇರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಅಂದರೆ ಟ್ರಸ್ಟ್ ಆದಂಥ ಸಂದರ್ಭದಲ್ಲಿ ಅವತ್ತು ಟ್ರಸ್ಟ್ ಪಾರದರ್ಶಕವಾಗಿತ್ತು, ಇವತ್ತಿಲ್ಲ ಅಂತ ನಂಗಿದ್ರೆ. ಅವತ್ತು ಸರಿಯಾಗಿತ್ತು, ಇವರೆಲ್ಲ ಆಗಮಗಳು ವೈದಿಕಗಳು ಎಲ್ಲವನ್ನೂ ಸರಿಯಾಗಿ ಮಾಡ್ತಾಯಿದ್ರು ಅಂತ. ಇದು ಬೇರೆನಾ? ಇಂಥೆಲ್ಲ ಪ್ರಶ್ನೆಗಳು ಬರ್ತವೆ. ಮತ್ತೊಂದು ಕಡೆ ಇನ್ನೊಂದು, ಅವತ್ತಿಗೆ ನಾವು ಹೋಗಲ್ಲ, ಮತ್ತು 22 ಆದಮೇಲೆ ಯಾವತ್ತೋ ಹೋಗ್ತೀವಿ. ಆಮೇಲೆ ರಾಮ ಅಲ್ಲೇ ಯಾಕೆ, ಇಲ್ಲೆಲ್ಲೂ ಸಿಗಲ್ವಾ ಅಂತಂದರೆ ಬೇರೆ ಬೇರೆ ಧರ್ಮಗಳಿಗೆ, ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳು ಕೂಡ ಇದ್ದಾವೆ. ಅಂಥ ಸಂದರ್ಭಗಳಲ್ಲಿ ಅಲ್ಲಿಗೆ ಯಾಕೆ ಹೋಗ್ತೀರಾ? ಅಲ್ಲಿಗೆಲ್ಲ ಬೇರೆ ಬೇರೆ ಹಜ್ ಯಾತ್ರೆಗಳಿಗೆಲ್ಲ ಬೇರೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತೀರಾ. ಬೇರೆ ಬೇರೆ ಎಲ್ಲದಕ್ಕೂ ನೀವು ಕೂಡ ಕಾಶಿ ರಾಮೇಶ್ವರ ಇಂಥದಕ್ಕೆಲ್ಲ ಏನು ಇದನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದಿಂದ ಏನು ರಿಯಾಯಿತಿ ದರದಲ್ಲಿ ಇದೆಲ್ಲ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಪ್ರಯಾಣಕ್ಕೆ, ತೀರ್ಥಯಾತ್ರೆಗಳಿಗೆಲ್ಲ. ಅದನ್ನೆಲ್ಲ ಯಾಕೆ ಕೊಡ್ತೀರಾ? ಇಲ್ಲ ನೀವು ನಂಜನಗೂಡಿಗೆ ಕಳಿಸ್ಬೋದಲ್ಲ. ಆದರೆ ಜನರ ನಂಬಿಕೆಗಳ ವಿಚಾರ ಅವು ಅಂತ. ಸೊ ಆ ನಂಬಿಕೆಗಳ ವಿಚಾರದಲ್ಲಿ ಸ್ವಲ್ಪ ಅತಿರೇಕ ಮಾಡ್ತಾ ಇದೆ. ಅಂದರೆ ಈಗ ಹೈಕಮಾಂಡ್ ನಾಯಕರುಗಳು ಕಾಲ್ ತೊಗೊಂಡಿರೋದ್ರಿಂದ ಸಹಜವಾಗಿ ಎಲ್ಲರೂ ತಗೋಬೇಕು. ಮೊನ್ನೆವರೆಗೂ ಕನ್ಫ್ಯೂಷನ್ ಇತ್ತು. ಸ್ವತಃ ಹೈಕಮಾಂಡ್ ನಾಯಕರುಗಳು ಕೂಡ ಕನ್ಫ್ಯೂಷನ್ ಇತ್ತು, ಹೋಗಬೇಕಾ ಬೇಡವಾ ಅನ್ನೋ ವಿಚಾರದಲ್ಲಿ. ಆ ಒಂದು ಕನ್ಫ್ಯೂಷನಲ್ಲೇ ನಿನ್ನೆವರೆಗೂ ತಡೆದು ಕಡೆಗೊಂದು ಫೈನಲ್ ಆಗಿ ನಮಗೆ ಬೇಕಾಗಿರುವಂಥ ಮತ ಬ್ಯಾಂಕನ್ನು ನಾವು ಕಾಂಕ್ರೀಟ್ ಮಾಡ್ಕೊಳ್ಳೋಣ, ಇದರಲ್ಲಿ ಯಾರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ನಮಗೆ ಯಾರು ಆಹ್ವಾನವನ್ನೇ ಕೊಡಬೇಡ ಅಂತ ಮುಂಚಿತವಾಗಿ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೂ ಆಗ್ತಿರ್ಲಿಲ್ಲ. ನೋಡಿ, ಆಹ್ವಾನ ಕೊಟ್ಟಿಲ್ಲ, ಹೋಗಲ್ಲ ನೋಡೋಣ ಅನ್ನೋ ಥರ ಮಾತಾಡ್ತಾ ಇದ್ರು. ಯಾವಾಗ ಹೈಕಮಾಂಡ್ ನಾಯಕರುಗಳು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟರು ಅಥವಾ ನಿರ್ಧಾರವನ್ನು ತಗೊಂಡ್ರು, ಇಲ್ಲೂ ಕೂಡ ಅದೇ ರೀತಿಯ ಆ ನರೇಟಿವ್ಗೆ ಹೆಲ್ಪ್ ಆಗುವಂಥ ಮಾತುಗಳನ್ನು, ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಅದು ಯಾಕೋ ಒಂದು ಕಡೆ ಕೆಲವು ಪಕ್ಷದ ಕೆಲವು ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ನಂಬಿಕೆ ಇಟ್ಟಿರುವಂಥ ಕೆಲವು ಹಿಂದೂ ಭಕ್ತರಿಗೂ ಕೂಡ, ಅಂದರೆ ಪಕ್ಷ ಅಲ್ಲೂ ಕೂಡ ಇರ್ತಾರಲ್ಲ, ಅಂಥವ್ರಿಗೆ ನೋವಾಗಿದೆ ಅನ್ನೋಂಥ ಒಂದು ಸೆನ್ಸ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಪಾರ್ಟಿ ಲೈನ್ನೂ ಕೂಡ ಕನ್ಸಿಡರ್ ಮಾಡಬೇಕು. ಮತ್ತೊಂದು ಕಡೆ ಏನೋ ಕಾರ್ಯಕರ್ತರ ನಂಬಿಕೆಗಳನ್ನು ಅಥವಾ ನ್ಯೂಟ್ರಲ್ ಆಗಿರುವಂಥ ಮತದಾರ ಏನಾದರೂ ಮತ್ತು ಒನ್ ಸೈಡೆಡ್ ಆಗಲಿಕ್ಕೆ ಅನುಕೂಲ ಆಗಿಕೊಡುತ್ತಲ್ಲ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಒಂದು ನೀವು ಈ ರೀತಿ ಹೋಗಲ್ಲ ಅಂತ ಹೇಳೋ ಮೂಲಕ
ಮುಸ್ಲಿಂ ವೋಟ್ ಬ್ಯಾಂಕನ್ನು ಕನ್ಸಾಲಿಡೇಟ್ ಮಾಡ್ಕೊಬಹುದು ಅನ್ನೋದೊಂದು ಲೆಕ್ಕಾಚಾರ ಇರಬೇಕು. ಯಾಕಂದರೆ ತೆಲಂಗಾಣ ಕರ್ನಾಟಕದಲ್ಲಿ ಆ ಕಾರಣಕ್ಕೇ ಹೆಲ್ಪ್ ಆಗಿದೆ ಅನ್ನುವಂಥದ್ದು. ಅದೇ ರೀತಿ ಏನು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಇಲ್ಲೆಲ್ಲ ಏನಾಯಿತು, ರಾಜಸ್ಥಾನ ಏನೇ ಮಾಡಿದ್ರು ಕೂಡ ಸಾಫ್ಟ್ ಹಿಂದುತ್ವ ಮಾಡಿದ್ರು ಬರಲಿಲ್ಲ ಅಂತ. ಸೊ ಅದೇ ಲೆಕ್ಕಾಚಾರದಲ್ಲಿ ಇವರು ಈ ಡಿಸಿಷನ್ನ ತಗೊತಾ ಇರೋದು ಕಾಣಿಸ್ತಾ ಇರೋದ್ರಿಂದ ಸಹಜವಾಗಿ ಬಿಜೆಪಿಗೆ ಬೇಕಿರುವಂಥ ಅಸ್ತ್ರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಗೊಂದಲವನ್ನು ಅದೇ ವಿಚಾರವನ್ನು ಇಟ್ಟುಕೊಂಡು ನಾನೀಗ ಪಟೇಲ್ ನಿಮ್ಮಲ್ಲಿ ಕೇಳೋದಾದ್ರೆ, ಯಾವುದೇ ಒಬ್ಬ ಕಾರ್ಯಕರ್ತನನ್ನ ಸಂಪರ್ಕ ಮಾಡದೆ ಗ್ರೌಂಡ್ನಲ್ಲಿ ಏನಾಗ್ತಾ ಇದೆ ತಿಳಿದೆ, ಜನರ ಭಾವನೆ ಏನಿದೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು, ಈಗ ಆ ನಿರ್ಧಾರಕ್ಕೆ ತೇಪೆ ಹಚ್ಚುವಂಥ ಪ್ರಯತ್ನವನ್ನು ಮಾಡೋದು, ಇದು ಅವಶ್ಯಕತೆ ಇತ್ತ ಅಂತ ನಿಮಗೆ ಇಂದಿರಾ ಗಾಂಧಿ ಕಾಲದಲ್ಲಿ ಅವರ ಹಿಂದಿರ್ತಕ್ಕಂಥ ಸುತ್ತ ಕ್ಯಾಕಸ್ ಏನು ಹೇಳಿದ್ರು ಕೂಡ ಇಂದಿರಾ ಗಾಂಧಿ ಓನ್ ಡಿಸಿಷನ್ ತೆಗೆದುಕೊಳ್ತಾ ಇದ್ರು. ನಂತರ ರಾಜೀವ್ ಗಾಂಧಿ ಕೂಡ ಓನ್ ಡಿಸಿಷನ್ ತಗೊಳ್ತಿದ್ರು. ಮಧ್ಯದಲ್ಲಿ ಈ ಎರಡೂ ಕೊಂಡಿಗಳು ಕಳೆದ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರು ಬಂದರು, ಮತ್ತು ಸೀತಾರಾಮ್ ಕೇಸರಿ ಆ ಟೀಮು ಆ್ಯಕ್ಟಿವ್ ಆಗಿ ಶುರುವಾಯಿತು. ನಂತರ ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಎಂಟ್ರಿ ಆದ ತಕ್ಷಣ ಮತ್ತೊಂದು ಸೀನಿಯರ್ ಪಡೆಯಲ್ಲಿ ಸೃಷ್ಟಿಯಾಯಿತು. ಅದು ಅಹಮದ್ ಪಟೇಲ್ ಮತ್ತು ಗುಲಾಂ ನಬಿ ಆಜಾದ್ ಅಂತವರು ಪಡೆ, ಕಪಿಲ್ ಸಿಬಾಲು, ಈ ಥರದ ಒಂದು ಶ್ಯಾಮ್ ಪಿತ್ರೋಡ್, ಈ ಥರದೊಂದು ದೊಡ್ಡ ಟೀಮು ಸುತ್ತ ನೆರಗಲಿಕ್ಕೆ ಶುರುವಾಯಿತು. ಈ ಟೀಮ್ಗಳದ್ದು ಏನಂತ ಹೇಳಿದ್ರೆ ಇಡೀ ಗಾಂಧಿ ಕುಟುಂಬವನ್ನು ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡುವಂಥದ್ದು ಮತ್ತು ಅವರ ನಿರ್ಧಾರವೇ ಇವರು ಅನೌನ್ಸ್ ಮಾಡುವಂಥ ಸ್ಥಿತಿಗೆ ನಿರ್ಮಾಣ ಆಯಿತು. ಯಾಕಂತ ಹೇಳಿದ್ರೆ ಅವರು ಜನರ ಜೊತೆ ಇವರು ಈ ಟೀಮ್ ಜನರ ಜೊತೆ ಹೋಗ್ಲಿಕ್ಕೆ ಬಿಡ್ತಿರಲ್ಲ. ಒಂದು ಕಡೆ ಥ್ರೆಟ್ ಹೆಸರಿನಲ್ಲಿ, ಇನ್ನೊಂದು ಕಡೆ VIP ಹೆಸರಿನಲ್ಲಿ, ಇನ್ನೊಂದು ಕಡೆ ಗಾಂಧಿ ಕುಟುಂಬದ ಹೆಸರಲ್ಲಿ. ಅಟ್ಲೀಸ್ಟ್ ಅಹಮದ್ ಪಟೇಲ್ ಆದರೂ ಒಬ್ಬ ಮಾಸ್ ಲೀಡರ್ ಆಗಿದ್ದಾರೆ. ಹೌದು, ಎಸ್. ಇದರ ಭಾಗವಾಗಿ ಈ ಗಾಂಧಿ ಕುಟುಂಬದ ಸಮಸ್ಯೆ ಅಂತ ಹೇಳಿದರೆ ಅವರಿಗೆ ಸ್ವಂತವಾಗಿ ಯೋಚನೆ ಮಾಡುವ ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾರತ್ ಜೋಡೋ ಯಾತ್ರೆ ನಂತರ ರಾಹುಲ್ ಗಾಂಧಿ ಅವರು ಸ್ವಲ್ಪ ಫಾರ್ವರ್ಡ್ ಆಗಿರುವಂಥದ್ದು, ಒಂದಷ್ಟು ಸ್ವಂತ ಹೇಳಿಕೆಗಳನ್ನು ಕೊಡಲಿಕ್ಕೆ ಮಾಡ್ತಿರುವಂಥದ್ದು ತಾವು ಗಮನಿಸಿರ್ಬೋದು. ಯಾರೆಲ್ಲ ಈ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸುತ್ತ ಇದ್ದಾರೆ ಅವರೆಲ್ಲ ಸೀನಿಯರ್ಸು ರಾಜ್ಯಸಭಾ ಸದಸ್ಯರಿದ್ದಾರೆ. ಅವರಿಗೇನು ಆಯಾ ಕಾಲಕ್ಕೆ ತಕ್ಕಂತೆ ರಾಜ್ಯಸಭಾ ಸದಸ್ಯರಾಗಬೇಕು. ಈ ಕಾಂಗ್ರೆಸ್ನ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥವ್ರು ಇವರಿಗೆ ಅನುಕೂಲಕ್ಕೆ ತಕ್ಕಂತೆ, ಇವರ ರಾಜಕಾರಣ ತಕ್ಕಂತೆ ಗಾಂಧಿ ಕುಟುಂಬವನ್ನು ಪರೋಕ್ಷವಾಗಿ ಕಂಟ್ರೋಲ್ ಮಾಡುವ ನೆಪದಲ್ಲಿ ಇವರು ತೆಗೆದುಕೊಳ್ಳೋ ನಿರ್ಧಾರ ಅದು ಕಾಂಗ್ರೆಸ್ ಪಕ್ಷದ ಅಪೋಷಣವನ್ನೇ ತೆಗೆದುಕೊಳ್ತಿರುವಂಥದ್ದು. ನೀವು ಗಮನಿಸ್ಬೋದು, ಕಳೆದ 5 ದಶಕಗಳ ತುಷ್ಟೀಕರಣ ರಾಜಕಾರಣ ಅದು ಯಾವ ಮಟ್ಟಕ್ಕೆ ಆಯಿತು ಅಂದರೆ ಆ ತುಷ್ಟೀಕರಣದಿಂದ ಆ ಒಂದು ಸಮುದಾಯಗಳು ನಡೆದುಕೊಳ್ತಕ್ಕಂಥ ರೀತಿ ದೇಶದಲ್ಲಿ ಮತ್ತು ಅವರ ಪರವಾಗಿರ್ತಕ್ಕಂಥ ಹೇಳಿಕೆಗಳು ಬಹುಸಂಖ್ಯಾತ ಮತದಾರರನ್ನು ಕೆರಳಿಸುವ ಭಾವನೆಗಳನ್ನ ಕೆರಳಿಸುವಂಥ ಮಾಡಿರುವಂಥ ಆ ಭಾವನೆಗಳ ಕೆರಳಿಸುವಂಥದ್ದನ್ನೇ ಭಾರತೀಯ ಜನತಾ ಪಕ್ಷ ಲಾಭವಾಗಿ ಪರಿವರ್ತನೆ ಮಾಡ್ಕೊಳ್ತು. ಅದು ಮೊದಲನೇ ಅದರಲ್ಲಿ ಯಶಸ್ವಿ ಆದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡೋದು, ಆ ಭಾವನೆಗಳನ್ನು ಬಳಸ್ಕೊಳ್ತಿದ್ರು. ಆದರೆ ಅದನ್ನು ಅವ್ರು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ತಿದ್ರು. ಆದರೆ ಇವತ್ತಿನ ರಾಜಕೀಯ ಮ್ಯಾಚಲ್ಲಿ ಫ್ರೀ ಇಟ್ಟಿದ್ದಾಗ 6 ಹೊಡಿಬೇಕು. ಹೌದು, ನೋಬಲ್ ಆಗ್ತಾಗ ಫ್ರೀ ಇಟ್ಟು. ಆದರೆ ಇವತ್ತಿನ ರಾಜಕಾರಣ ಸ್ವರೂಪವೇ ಬೇರೆ ಇರ್ತಕ್ಕಂಥದ್ದು. ಹೌದು, ಪ್ರತಿ ಹೆಜ್ಜೆಯಲ್ಲಿ ಕೂಡ ರಾಜಕಾರಣ ಮಾಡ್ತಾರೆ. ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೆಜ್ಜೆ ಇಟ್ಟರೆ ಅವ್ರು ಪೊಲಿಟಿಕ್ಸ್ ಎಂಟ್ರಿ ಕೊಟ್ಟರೆ ರಾಜಕಾರಣ ಯೋಚನೆ ಮಾಡುವಂಥದ್ದು. ನಾನು ನಿಮಗೆ 22ನೇ ತಾರೀಕು ಇನ್ವೈಟ್ ಮಾಡಿದ್ರು, ಹೋಗಿದ್ರೆ ಕಳ್ಕೊಳ್ಳೋದೇನು ಇರ್ತಿರ್ಲಿಲ್ವಾ? ಹೌದು, ಹೋಗಿದ್ದು ಕರೆದ ತಕ್ಷಣ ಅವ್ರು ಬಂದಿದ್ರೆ, ಹೌದು ನಾವು ಕರೆದ್ರೂ ಹೋಗಿದ್ದೀವಿ, ಅದು ಟ್ರಸ್ಟ್ ಕರೆದಿದೆ ನಾವು ಹೋಗಿದ್ದೀವಿ, PM ಕರೆದ್ರೆ ಹೋಗ್ತಿರ್ಲಿಲ್ಲ ಅಂತ. ಅವತ್ತಿನ ದಿನಗಳಲ್ಲಿ ಇವ್ರಿಗೇನಾದರೂ ಅಪಮಾನಕರವಾಗಿ ನಡ್ಕೊಂಡಿದ್ರೆ ಅದು ತಪ್ಪಾಗ್ತಿತ್ತು. ಆದರೆ ಈಗ ಸ್ವತಃ ಹಿಂದೂ ಕಾರ್ಯಕರ್ತರು ದೇವರ ಮೇಲೆ ಭಕ್ತಿ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಹಿಂದೂ ಕಾರ್ಯಕರ್ತರು ಕೂಡ ರಾಮನ ಭಕ್ತರು. ಅಲ್ಲಿ ರಾಮಕೃಷ್ಣ ಅಂದರೆ ಅವರಿಗೆ ಅದೇ ಎರಡೇ ದೊಡ್ಡ ದೇವರು. ಅವರ ಒಂದು ವಿಚಾರಗಳು ಲೋಕಸಭೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಲೋಕಸಭೆ ವಿಚಾರದಲ್ಲಿ ಏನು ನಡೀತಾ ಇದೆ ಅಂತ ನೋಡೋದಾದ್ರೆ ಇವತ್ತು ರಾಜ್ಯದ ವಿಚಾರಕ್ಕೆ ಬರೋಣ. ರಾಜ್ಯ ಬಿಜೆಪಿ ಕೂಡ ಇವತ್ತು ಆ ಒಂದು ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ರಾಜ್ಯ ಬಿಜೆಪಿಯ 15 ಹಾಲಿ ಸಂಸದರಿಗೆ ಬಿಗ್ ಶಾಕ್ ಸಿಗುವಂತ ಸಾಧ್ಯತೆ ಇದೆ. 15 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರ ಬದಲಾವಣೆ ಸಾಧ್ಯತೆ ಇದೆ. ನಿವೃತ್ತಿಯಾಗುವ ಹಿರಿಯರ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮಧು, ಈಗ ಈ ಒಂದು ವಿಚಾರಕ್ಕೆ ಬರೋದಾದ್ರೆ ಹಾಗಿದ್ರೆ ಹಾಲಿ ಸಂಸದರ ಕಥೆ ಏನು? ಇದು ಕೇವಲ ಒಂದು ಊಹಾಪೋಹ ಆಗುತ್ತಾ ಅಥವಾ ರಿಯಾಲಿಟಿಯಲ್ಲಿ ಇಂಥ ಒಂದು ಕಠಿಣ ನಿರ್ಧಾರವನ್ನ, ಇಂಥ ರಿಸ್ಕ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ? ಕಳೆದ ಸಲ ರಿಸ್ಕ್ ತಗೊಳ್ಳುವಂತ ಸಂದರ್ಭದಲ್ಲಿ ಮೋದಿ ಅವರ ಹೆಸರಿತ್ತು. ಆದ್ರೆ ಮೋದಿ ಅವರ ಹೆಸರು ಮತ್ತು ಅವರ ಜನಪ್ರಿಯತೆ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಗ್ಯಾರಂಟಿ ಅಸ್ತ್ರಗಳಿಗೆ ಹೊರತಾಗಿ ಮತ್ತು ಇಲ್ಲಿದ್ದಂಥ ಆಂತರಿಕ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳು ಮತ್ತು ಬಂಡಾಯದ ಏನು ಒಂದಷ್ಟು ಲೆಕ್ಕಾಚಾರಗಳ ನಡುವೆ ಅದು ಹಳ್ಳ ಹಿಡಿತು. ಆದರೆ ಈ ಸಲ ಲೋಕಸಭೆಯಲ್ಲಿ ಮೋದಿ ಅವರ ವರ್ಚಸ್ಸಿನ ಮೇಲೆ ಒಂದಷ್ಟು ಗ್ಯಾರಂಟಿ ಹೆಲ್ಪ್ ಆಗುತ್ತೆ ಮತ್ತು ರಾಮ ಮಂದಿರ ಮತ್ತಷ್ಟು ಬಲಿಷ್ಠ ಏನು ಅಸ್ತ್ರಗಳು ಕೈಯಲ್ಲಿರೋದ್ರಿಂದ ಒಂದು ಪ್ರಯೋಗನ ಕೆಲವು ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಇಫ್ ನಾಟ್ ಫಾರ್ ಆಲ್ ಎಲ್ಲ ಕ್ಷೇತ್ರಗಳಲ್ಲ ಅಂತಂದ್ರೂ ಕೂಡ, ಸೇ ಫಾರ್ ಎಕ್ಸಾಂಪಲ್ ಈಗ ಮಂಗಳೂರು, ದಕ್ಷಿಣ ಕನ್ನಡ ಅಂತ ಬಂದಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡಬಾರ್ದು ಅಂತ ಇದೆ. ಹಂಗಾದ್ರೆ ಬೇರೆಯವರು ಕೊಟ್ಟರೆ ಅರುಣ್ ಕುಮಾರ್ ಪೂತಿಲಾ ಟೀಮ್ ಸುಮ್ಮನೆ ಇರುತ್ತಾ ಅಥವಾ ಬಿಜೆಪಿಯ ಮತ್ತೊಂದು ಬಣ ಸುಮ್ಮನೆ ಇರುತ್ತಾ? ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಕೇಂದ್ರ ಮಟ್ಟದಲ್ಲಿ ಒಂದಷ್ಟು ಔಟ್ ಆಫ್ ದ ಬಾಕ್ಸ್ ಐಡಿಯಾಗಳು ಚರ್ಚೆ ಆಗ್ತಿವೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಏನಂದ್ರೆ
ನಿರ್ಮಲಾ ಸೀತಾರಾಮನ್ ಅವರನ್ನ ರಾಜ್ಯಸಭೆಯಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಬೇಕು, ಜಯಶಂಕರ್ ಅವರನ್ನ ರಾಜ್ಯಸಭೆಯಿಂದ ಕರ್ಕೊಂಬಂದು ಕರ್ನಾಟಕದಲ್ಲಿ ನಿಲ್ಲಿಸಬೇಕು, ಅವ್ರನ್ನ ಬೆಂಗಳೂರು ಭಾಗದಲ್ಲೋ ಅಥವಾ ಇಂಥ ಒಂದು ಅಂದರೆ ಅವರ ಒಂದು ವರ್ಚಸ್ಸು, ವೈಯಕ್ತಿಕ ವರ್ಚಸ್ಸು ಪ್ಲಸ್ ಬಿಜೆಪಿಯ ಸಂಘಟನೆ ಫಸ್ಟ್ ಜೊತೆಗೆ ಲೋಕಲ್ ಆಗಿರುವಂಥ ಅಸಮಾಧಾನ ಅಸಹಕಾರಗಳನ್ನು ಹೊರತಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳಿದೆ. ಔಟ್ ಆಫ್ ಬಾಕ್ಸ್ ಕೂಡ ಒಂದಷ್ಟು ಟ್ರೈ ಮಾಡೋಣ ಅನ್ನುವಂಥ ಒಂದು, ಯಾಕಂದರೆ ವಿಧಾನಸಭಾ ಚುನಾವಣೆ ತೀರಾ ಹೊಸ ಮುಖಗಳು ಕೊಟ್ಟಿದ್ದು, ಆದರೆ ಇಲ್ಲಿ ಅಂಥ ಒಂದು ಪ್ರಮಾದಗಳನ್ನು ಮಾಡದೆ ಗೆಲುವಿನ ಹೊಸ ಅಭ್ಯರ್ಥಿಗಳನ್ನು ಹಾಕುವ, ಆದರೆ ಅವರ ಹಳೆಯ ವರ್ಚಸ್ಸಿರಬೇಕು ಅಂತ ಒಂದು ಸಾಧ್ಯತೆಗಳನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಆದರೆ ಸೇ ಫಾರ್ ಎಕ್ಸಾಂಪಲ್ ಈಗ ಹಾವೇರಿ ಅವರು ಬರಲ್ಲ ಅಂತ ಹೇಳಿದ್ದಾರೆ ಉದಾಸಿ, ಅನಂತಕುಮಾರ್ ಹೆಗಡೆ ನಿಲ್ಲಲ್ಲ ಅಂತಿತ್ತು, ಆದರೆ ಈಗ ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ ಅವರೇ ಎಲ್ಲ ಸಭೆಗಳಿಗೆ ಬರ್ತಾರೆ, ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಾರೆ, ಸೊ ಅವರಿಗೆ ನಿರಾಕರಣೆ ಮಾಡಲಿಕ್ಕೆ ಆಗಲ್ಲ. ಆದರೆ ಪರ್ಯಾಯ ಅಭ್ಯರ್ಥಿ ಯಾರು ಅಂತ ಬಂದರೆ ಪ್ರಶ್ನೆಗಳಿದೆ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಮನ್ನಣೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ತೀರಾ ಆ್ಯಂಟಿ ಇನ್ಕಂಬೆನ್ಸಿ ಇದ್ದು ಆಡಳಿತ ವಿರೋಧದಲ್ಲಿ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಹೊಸದಾದ ಒಂದು ಏನು ಅಭ್ಯರ್ಥಿಯನ್ನು ಅಥವಾ ಹೊಸ ಮುಖವನ್ನು ಅಲ್ಲಿ ತರಬೇಕು ಅನ್ನೋಂಥ ಚರ್ಚೆಗಳು ಕೂಡ ಈಗ ಆಗ್ತಿರುವಂಥ 2 ದಿನ ಬ್ರೈನ್ ಸ್ಟಾರ್ಮ್ ಏನಾಗಿದೆ ಆಗಿದೆ, ಚರ್ಚೆ ಆ ಮಟ್ಟದಲ್ಲಿ ಆಗಿದೆ ಅನ್ನೋಂಥ ಒಂದು ವಿಚಾರಗಳೇನು ಬರ್ತಾ ಇದೆ. ಅಳೆದು ತೂಗಿ ಒಂದಷ್ಟು ಎಲ್ಲ ಅಭಿಪ್ರಾಯಗಳನ್ನು ಪಡೆದು ಹೈಕಮಾಂಡ್ನ ಸಮೀಕ್ಷೆಗಳು ಎಲ್ಲವನ್ನ ಆಧರಿಸಿ ಅಂತ ಒಂದು ಹೊಸ ಮುಖಗಳಿಗೆ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಪ್ರಯತ್ನವನ್ನ ಮಾಡಬಹುದು. ಗುಡಿ ಖಂಡಿತ. ಇನ್ನು ಬಿಜೆಪಿಯಲ್ಲಿ ಹೊಸ ಮುಖಗಳ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಹಳೆ ಮುಖಗಳಿಗೆ ಮತ್ತೇನೊಂದು ಹೊಸ ಪಾತ್ರವನ್ನು ಕೊಡುವಂತ ಚರ್ಚೆ ನಡೀತಾ ಇರುವಂಥದ್ದು. ಇದನ್ನು ವಿಶ್ಲೇಷಣೆ ಮಾಡೋದಾದ್ರೆ ನಾವು ಇವತ್ತು ಬಿಜೆಪಿ 15 ಜನರಿಗೆ ಟಿಕೆಟ್ ಡೌಟ್ ಅಂತ ಹೇಳ್ತಿರುವಂಥದ್ದು. ನೀವು ಇಲ್ಲಿ ಬಿಜೆಪಿಲಿ ಗೆದ್ದಿರ್ತಕ್ಕಂಥ 25 MP ಗಳಿದಾರಲ್ಲ, ಅವರೆಲ್ಲರೂ ಕೂಡ ಉತ್ತರ ಕುಮಾರರು. ಯಾರಾದರೂ ಒಬ್ಬರು ನನ್ನ ಕೆಪಾಸಿಟಿಯಿಂದ, ನನ್ನ ಕೆಲಸದ ಮೇಲೆ, ನನ್ನ ಸಾಧನೆ ಮೇಲೆ, ನಾನು ಜನರಿಗೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದ ಮೇಲೆ ನಾನು ನಿಲ್ಲಿಸಿ ಗೆಲ್ಸಿ ಅಂತ ಹೇಳ್ತಾರೆ, ಯಾರಾದರೂ ಒಬ್ಬರಾದರೂ ಹೇಳ್ಸಿ ನೋಡೋಣ. ಎಲ್ಲರೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಮತ್ತು ಅವರ ಮುಖದ ಮೇಲೆ ಚುನಾವಣೆಗೆ ಹೊರಟಿರುವಂಥವ್ರು. ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋ ಇಟ್ಕೊಂಡು ಅವ್ರು ಓಟ್ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದಷ್ಟು ನಿಮಗೆ ಒಂದೇ ಕುಟುಂಬದವರಿಗೆ ಒಬ್ಬನೇ 5 ವರ್ಷ 7 ವರ್ಷ MP ಆದರೆ ಅಲ್ಲಿರ್ತಕ್ಕಂಥ ಸೆಕೆಂಡ್ ಲೈನ್ ಲೀಡರ್ ಸತ್ತೋದಂತೆ. ಅವನು ರಾಜಕಾರಣ ಮಾಡೋದು ವೇಸ್ಟ್. ಅವನು ಭಾರತೀಯ ಜನತಾ ಪಕ್ಷಕ್ಕಾಗಿ ಯಾರನ್ನೋ ಒಬ್ಬನ 5 ಬಾರಿ 6 ಬಾರಿ MP ಮಾಡಲಿಕ್ಕೆ ಅವನು ಸಾಯ ತನಕ ದುಡಿಯುತ್ತಿದ್ದಾರಲ್ಲ, ಅಲ್ಲಿ ಅವನ ಪ್ರಾಶಸ್ತ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್, ಈ ಬಾರಿ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕನ್ನೋದು ಚರ್ಚೆ ಆಗ್ತಿರುವಂಥದ್ದು ನಿಜ. ಮತ್ತು ಕೆಲವೊಂದು ಆ್ಯಂಟಿ ಇನ್ಕಂಬೆನ್ಸ್ ಇರ್ತಕ್ಕಂಥದ್ದು ಮತ್ತು ಆಸ್ಪಿರೆಂಟ್ಸ್ ಜಾಸ್ತಿ ಇರುವಂಥದ್ದು. ನಿಮಗೆ ಭಾಳಷ್ಟು ಜನ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಅದು ಶಿವಕುಮಾರ್ ಉದಾಸಿ ಇರ್ತಕ್ಕಂಥದ್ದು, ಅವರು ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಸದಾನಂದ ಗೌಡರು ಅವರು ಹೇಳಿಕೆಯನ್ನು ಕೊಟ್ಟರು. ಈಗ ಅದಾದಮೇಲೆ ಅದು ಬೇರೆ ಯೂಟರ್ನ್ ಆಗಿದೆ. ಕಾಂಗ್ರೆಸ್ನ ಒಂದು ಚಿಂತನೆ ಬಗ್ಗೆ ಹೇಳಿದ್ರೆ, ನಾವು ಕಾಂಗ್ರೆಸ್ದು ಈಗ ಹಾಲಿ ಮುಖಗಳಿಂದ ಎಲ್ಲರೂ ಇರೋದು ಒಂದೇ ಮುಖ. ಈಗ ಅದು ಬೆಂಗಳೂರು ಗ್ರಾಮಾಂತರ ಗೆದ್ದಿರೋ ಒಬ್ಬರೇ. ಹಾಗಾಗಿ ಅವ್ರಿಗೂ ಕೂಡ ಕಾಂಗ್ರೆಸ್ನವ್ರಿಗೆ ಕನಿಷ್ಠ 18 ಕ್ಷೇತ್ರಗಳಲ್ಲಿ ಅವರಿಗೆ ಕ್ಯಾಂಡಿಡೇಟೇ ಇಲ್ಲ. ಅವ್ರು ಕನ್ಫ್ಯೂಸ್ ಆಗಿದ್ದಾರೆ ಅವರು. ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಕ್ಯಾಂಡಿಡೇಟ್ ಇದ್ದಾರೆ, ಆದರೆ ಅಲ್ಲಿರ್ತಕ್ಕಂಥ ಬಹುತೇಕ ಕ್ಯಾಂಡಿಡೇಟ್ ಆಂಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.